ಮೊದಲು ತಮ್ಮೆಲ್ಲರೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಈ ವರ್ಷ ನಾನು ಇಲ್ಲಿ 8ನೇ ತಾರೀಕು ಇಲ್ಲಿ ಆಚರಣೆ ಮಾಡಬೇಕಾಗಿತ್ತು. ಸೌಮ್ಯರವರು ಬಹಳ ನನ್ನಂತಾನೆ ಟೈಮ್ ತೆಗೆದುಕೊಂಡು ಮಾಡಿದ್ರು. ಆದರೆ ಕಾಂಗ್ರೆಸ್ ಅಧ್ಯಕ್ಷರು ಗುಲ್ಬರ್ಗಾದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, 1,000 ಕೋಟಿ ರೂಪಾಯಿದ ಒಂದು ಹೊಸ ಕಾರ್ಯಕ್ರಮವನ್ನ ಕಲ್ಯಾಣ ಪಥ ಅಂತ ಹೇಳಿ ಹೊಸ ಹಳ್ಳಿಗಳಿಗೆ ರೋಡ್ ಮಾಡೋಂತ ಒಂದು ಕಾರ್ಯಕ್ರಮ, ಅದು ನಾನು ಉದ್ಘಾಟನೆ ಮಾಡಬೇಕಾಗಿತ್ತು. ನಾನು ಖರ್ಗೆ ಸಾಹೇಬರು, ಖರ್ಗೆ ಸಾಹೇಬರು ಎಲ್ಲಿರ್ತಾರೆ ನಾವು ಅಧ್ಯಕ್ಷ ಆದ್ಮೇಲೆ ನಾವು ಗೌರವದಿಂದ ಪ್ರೋಟೋಕಾಲ್ ಅಲ್ಲಿ ಅಲ್ಲಿದ್ದವ್ರ ಜೊತೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಬೇಕು. ನಾನು ಅಲ್ಲಿಗೆ ಹೋಗ್ಬೇಕಾಯ್ತು. ಅದಕ್ಕೆ ಸೌಮ್ಯರವರೇ ನೀವು ಬರಲ್ಲ, ಸಿಎಂ ಬರಲ್ಲ ಅಂದ್ರೆ ಮಾಡೋದು ಕಷ್ಟ ಆಗ್ತದೆ ಅಂತೇಳಿ ಕೊನೆಗೆ ಮುಂದೂಡಿದ್ರು. ಇವತ್ತು ಅದನ್ನ ಟೈಮ್ ಅಸೆಂಬ್ಲಿ ಮಧ್ಯದಲ್ಲಿ ಒಂದು 8 ದಿನ ಲೇಟ್ ಆಗಿ ಪ್ರಾರಂಭ ಮಾಡಿದ್ದೇವೆ, ಕ್ಷಮಿಸಬೇಕು. ಆದರೆ ಈ ಒಂದು ಶುಭ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಿಮ್ಮೆಲ್ಲರೂ ಕೂಡ ನಾಡಿನ ಎಲ್ಲ ನನ್ನ ಸೋದರಿಯರಿಗೆ, ಮಹಿಳೆಯರಿಗೆ, ನನ್ನ ತಾಯಂದಿರಿಗೆ, ಯುವಕರಿಗೆ, ಯುವತಿಯರಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೆಹರು ಅವರು ಒಂದು ಮಾತು ಹೇಳ್ತಾರೆ, ನಾನು ಇವತ್ತು ಬೆಳಗ್ಗೆ ಯಾವುದೋ ಪುಸ್ತಕದಲ್ಲಿ ಓದ್ತಾ ಇದ್ದೆ, 10 ನಿಮಿಷ ಪೇಪರ್ ತಿರುಗಿಸ್ತಿದ್ದೆ. ಟು ಅವೇಕ್ ದಿ ಪೀಪಲ್ ಇಟ್ ಇಸ್ ವುಮನ್ ಹೂ ಮಸ್ಟ್ ಬಿ ಅವೇಕೆಡ್. ಅಂದ್ರೆ ಯಾರನ್ನೇ ಎಬ್ಬಿಸ್ಬೇಕಾದ್ರೆ ಫಸ್ಟ್ ಹೆಣ್ಣು ಎಬ್ಬಿಸ್ಬೇಕಂತೆ. ಶಿ ಇಸ್ ದಿ ಮೂವ್. ಆಕೆ ನಡೆದ್ರೆ ಒಂದು ಕುಟುಂಬ ನಡೀತದಂತೆ, ಒಂದು ಕುಟುಂಬ ನಡೆದ್ರೆ ಒಂದು ಹಳ್ಳಿ ನಡೀತದೆ, ಸಮಾಜ ನಡೀತದೆ, ದೇಶ ನಡೀತದೆ ಅಂತ ಹೇಳಿ ನೆಹರೂರವರ ಮಾತು. ನಾನು ಇಲ್ಲಿ ಬಹಳ ಜನ ಲಕ್ಷ್ಮಿ, ಎಷ್ಟು ಜನ ನೀವು ಗೃಹ ಲಕ್ಷ್ಮಿ ತಗೋತಾ ಇದ್ದೀರಿ ಅದಕ್ಕೆ ನನಗೆ ಬಹಳ ಸಂತೋಷ ಆಯ್ತು. ಒಂದು 100-150 ಜನ ಕೈ ಎತ್ತಿದ್ರು. 1,23,00,000 ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿಯಲ್ಲಿ ಸಹಾಯ ಮಾಡ್ತಾ ಇದ್ದೀವಿ. ಹೆಚ್ಚು ಕಮ್ಮಿ 1,56,00,000 ಕುಟುಂಬಗಳಿಗೆ ಗೃಹ ಜ್ಯೋತಿ ಕೊಡ್ತಾ ಇದ್ದೀವಿ. ಇನ್ನು ಎಷ್ಟು ಜನಸಂಖ್ಯೆ ಇರೋ ಹೆಣ್ಮಕ್ಳು ಎಲ್ಲರೂ ಕೂಡ ಬಸ್ನಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಇದೇ ಜಾಗದಲ್ಲಿ ಇದೆಲ್ಲ ಇರಲಿಲ್ಲ. ನಾನು ಅಧಿಕಾರ ತೆಗೆದುಕೊಂಡ ದಿನ 10ನೇ ತಾರೀಕಿಗೆ ನಾನು 5 ವರ್ಷ ಆಯಿತು. ಸೋನಿಯಾ ಗಾಂಧಿ ಅವರು ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಇಲ್ಲಿ ಅಧಿಕಾರ ತೆಗೆದುಕೊಂಡ ದಿನ ಒಂದು ಮಾತು ಹೇಳಿದೆ, ಮುಂದಿನ ಚುನಾವಣೆಯಲ್ಲಿ ನನಗೇನಾದ್ರೂ ಭವಿಷ್ಯ ಕಾಣಬೇಕಾದ್ರೆ ಬಹಳ ಕಷ್ಟವಾದ ಟೈಮ್ ಅಂದ್ರೆ ಬಹಳ ಕಷ್ಟ. ನಮ್ಮ ಪಕ್ಷ 18 ಸೀಟಲ್ಲಿ 15 ಸೀಟ್ ಸೋತೋಗ್ಬಿಟ್ಟಿತ್ತು ಬೈ ಎಲೆಕ್ಷನ್ ಅಲ್ಲಿ. ಅಂತ ಸಂದರ್ಭದಲ್ಲಿ ಕೋವಿಡ್ ಬೇರೆ, ಯಾರು ಮನೆಯಿಂದ ಈಚೆ ಬರ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಈ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡೆ. ಆಗೇನ್ ಹೇಳಿದೆ ಅಂದ್ರೆ, ನೀವ್ಯಾರು ಎಷ್ಟೋ ಜನ ಇರ್ಲಿಲ್ಲ, ಬರೀ ಸ್ಟೇಜ್ ಮೇಲೆ ಇರೋ ಹೆಣ್ಮಕ್ಳು ಇದ್ರು ಅಷ್ಟೇ. ಕೆಳಗಡೆ ಇರೋ 3-4 ಜನ ಇದ್ರು ಏನೋ ಗೊತ್ತಿಲ್ಲ ನನಗೆ. ನಾವು ಯಾರು ಕರೆಯಕ್ ಆಗಿರ್ಲಿಲ್ಲ. ಬರೀ MLAಗಳು, XMLAಗಳು, ಪದಾಧಿಕಾರಿಗಳು ಇಂಪಾರ್ಟೆಂಟ್ ಅಥವಾ ಮಾತ್ರ ನಾವು ಕರೆದಿದ್ದು. ನನಗೇನಾದ್ರು ಭವಿಷ್ಯ ಕಾಣಬೇಕಾದ್ರೆ ಮಹಿಳೆಯಿಂದ ಮತ್ತು ಯುವಕರಿಂದ ಮಾತ್ರ ಸಾಧ್ಯ ಅಂತೇಳಿ ಒಂದು ಮಾತನ್ನ ಆ ಸಂದರ್ಭದಲ್ಲಿ ಹೇಳಿದ್ದೆ. ಆ ಪ್ರಕಾರ ನಮ್ಮ ಚುನಾವಣೆಯಲ್ಲಿ ಪ್ರಣಾಳಿಕೆ ಮಾಡೋ ಕೂಡ ಈ 5 ಗ್ಯಾರಂಟಿಗಳನ್ನ ಯುವಕರ ಬಗ್ಗೆ, ಮಹಿಳೆ ಬಗ್ಗೆ ಗಮನದಲ್ಲಿಟ್ಕೊಂಡು, ಹೆಣ್ಣು ಕುಟುಂಬದ ಕಣ್ಣು ಅನ್ನೋದ ದೃಷ್ಟಿಯಿಂದ ಆ ಹೆಣ್ಣಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಇವತ್ತು ನಾವು ಹೊರಟಿದ್ದೇವೆ.